ಅದು ಸರ್ಕಾರಿ ಶಾಲೆ. ಯೂಶಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಆಸಕ್ತಿ ಕಡಿಮೆ ಮಾಡ್ಕೊಂಡ್ಬಿಟ್ಟಿದೆ ಸರ್ಕಾರ. ಜೊತೆಗೆ ಶಿಕ್ಷಕರು ಕೂಡ ಆಸಕ್ತಿ ಇಲ್ಲ ಅನ್ನುವಂಥ ಪರಿಸ್ಥಿತಿನ ಇತ್ತೀಚೆಗೆ ನೋಡ್ತಾ ಇದ್ವಿ. ಬಟ್ ಈ ಸರ್ಕಾರಿ ಶಾಲೆ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ಖಾಸಗಿ ಶಾಲೆಗೆ ಸೆಡ್ಡು ಹೊಡೆಯುವಂತೆ ಈ ಶಾಲೆ ನೋಡ್ತಿದ್ದಾರಂತೆ ಆ ಭಾಗದ ಜನ. ಕಾರಣ ಶೈಕ್ಷಣಿಕವಾಗಿ ಹಿಂದುಳಿದಂಥ ಯಾದಗಿರಿ ಜಿಲ್ಲೆಯಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಈ ಬಾರಿ SSLC ಫಲಿತಾಂಶ ಉನ್ನತ ಮಟ್ಟದಲ್ಲೇ ಬರಬೇಕು ಅಂತ ಶಿಕ್ಷಕರು ಪ್ಲಾನ್ ಮಾಡಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಿದ್ದಾರೆ. ಏನದು, ಯಾವ ಸರ್ಕಾರಿ ಶಾಲೆ, ಆ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದ ಹಣೆ ಪಟ್ಟಿ ಹೊತ್ತಿದೆ. ಆದರೆ ಇದನ್ನ ನಿರ್ಮೂಲನೆ ಮಾಡಿ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಶಿಕ್ಷಕರು ಸಂಕಲ್ಪ ತೊಟ್ಟು ಶ್ರಮವಹಿಸಿ ದಿನದ ಹಗಲು ರಾತ್ರಿ ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಬಾಗಿಲು ಮುಚ್ಚದ ಮಾದರಿ ಶಾಲೆಯಾಗಿದೆ. ಈ ಶಾಲೆಯಲ್ಲಿ ನಸುಕಿನ ಜಾವ 5 ಗಂಟೆಗೆ ಬೋಧನೆ ಶುರುವಾದರೆ ಮುಗಿಯೋದೇ ರಾತ್ರಿ 11 ಗಂಟೆಗೆ. ಕಳೆದ 3 ವರ್ಷಗಳಿಂದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆ ವಿನೂತನವಾಗಿ ಕಲಿಕಾ ಪದ್ಧತಿಯನ್ನ ಪಾಲಿಸಿಕೊಂಡು ಬರಲಾಗ್ತಿದೆ. ಈ ಶಾಲೆಯಲ್ಲಿ 8, 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳು ಸೇರಿ 557 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಎಜುಕೇಷನ್ ನೀಡುತ್ತಿರುವುದರಿಂದ SSLC ಫಲಿತಾಂಶ ಸುಧಾರಣೆಗೆ ಶಿಕ್ಷಕರು ಮುಂದಾಗಿದ್ದಾರೆ. ಬೆಳಗ್ಗೆ ಎಕ್ಸ್ಟ್ರಾ ಕ್ಲಾಸ್ ತೊಗೊತಾರೆ ಮತ್ತು ಸಾಯಂಕಾಲನೂ ಗ್ರೂಪ್ ಸ್ಟಡಿ ಅಂತ ಮಾಡ್ತೀವಿ ರೀ. ಹೆಣ್ಮಕ್ಳಿಗೆ ರೀ 6 ತನಕ ಗ್ರೂಪ್ ಸ್ಟಡಿ ಮಾಡ್ತೀವಿ ರೀ. ನಾವು ಇಲ್ಲಿ ಭಾಳ ತಿರಕ್ಕಾಗಲ್ಲ, 6 ಗಂಟೆಗೆ ಮನೆಗೆ ಹೋಗ್ತೀವಿ ರೀ. ಗಂಡು ಮಕ್ಳಿಗೆ ಬಾಗಿಲಿ ಮುಚ್ಚದ ಶಾಲೆ ಅಂತ ರಾತ್ರಿ ವಸತಿ ಇಲ್ಲೇ ಮಾಡ್ತಾರೆ ರೀ. ಕ್ಲಾಸ್ಗಳು ರೀ, ಸರ್ಗಳೆಲ್ಲ ಇದ್ರಿ. ಬೆಳಗ್ಗೆನೇ ಎಕ್ಸ್ಟ್ರಾ ಕ್ಲಾಸ್ ತೊಗೊತಾರೆ ರೀ. ಬೆಳಗ್ಗೆ ರೀ 9 ರಿಂದ 9:30 ತನಕ ಎಕ್ಸ್ಟ್ರಾ ಕ್ಲಾಸ್ ತೊಗೊತಾರೆ. ಶಾಲಾ ಅವಧಿ ಮುಕ್ತಾಯವಾದರೆ ಗುಂಪು ಅಧ್ಯಯನ ಸೇರಿ ವಿವಿಧ ಚಟುವಟಿಕೆ ಮೂಲಕ ಪಾಠ ಮಾಡಲಾಗುತ್ತಿದೆ. ಕಲಿಕೆಯಲ್ಲಿ ನಿಧಾನಗತಿ ಇರುವ ಮಕ್ಕಳಿಗೆ ಉತ್ತಮ ಕಾಳಜಿ ಶಿಕ್ಷಣ ನೀಡುತ್ತಿದ್ದಾರೆ. ಇನ್ನು ಶಾಲೆ ಶಿಕ್ಷಕರು ಪಾಳಿ ಪ್ರಕಾರದಲ್ಲಿ ಮಕ್ಕಳ ಮೇಲೆ ನಿಗಾ ವಹಿಸುತ್ತಿದ್ದಾರೆ. ಎಲ್ಲ ವಿಷಯದ ಉತ್ತಮ ಶಿಕ್ಷಣ ನೀಡುತ್ತಿದ್ದು ಜಿಲ್ಲೆಯಲ್ಲಿ ಈ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಲು ಶಿಕ್ಷಕರು ಪಣ ತೊಟ್ಟಿದ್ದಾರೆ. ನಾವು SLC ಮಕ್ಕಳಿಗೋಸ್ಕರ ಫಲಿತಾಂಶಕ್ಕೋಸ್ಕರ ಪಣ ತೊಟ್ಟು ನಿಂತಿದ್ದೇವೆ. ಸರ್ಕಾರದ ಉದ್ದೇಶ, ನಮ್ಮ ಉದ್ದೇಶ ಶಾಲಾ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಹಗಲಿರುಳು ಕೂಡ ಶ್ರಮಿಸಬೇಕನ್ನೋ ಒಂದು ಕಾರಣಕ್ಕೆ ಮತ್ತು ಇಲ್ಲಿ ವಾತಾವರಣ ಹಳ್ಳಿ ವಾತಾವರಣ ಇರೋದ್ರಿಂದ ಹಳ್ಳಿ ವಾತಾವರಣದಲ್ಲಿ ಯಾವುದೇ ಥರ ಸೌಲಭ್ಯ ಇರಲಾರ್ದಂಥ ಸಂದರ್ಭದಲ್ಲಿ ನಾವು ಸೌಲಭ್ಯ ಒದಗಿಸಬೇಕು ಅಂತಕೊಂಡು ಈ ಬಾಗಿಲು ಮುಚ್ಚದ ಶಾಲೆ ಅಂತ ಒಂದು ವಿಶೇಷವಾದಂಥ ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಒಟ್ಟಾರೆ ಶಾಲೆಯ ಮುಖ್ಯ ಶಿಕ್ಷಕರು ಸೇರಿ ಗ್ರಾಮಸ್ಥರು ಹಾಗೂ ಎಲ್ಲ ಶಿಕ್ಷಕರ ಶಿಕ್ಷಣದ ಕಾಳಜಿಯಿಂದ ಕಳೆದ ನವೆಂಬರ್ ತಿಂಗಳಿನಿಂದ ಬಾಗಿಲು ಮುಚ್ಚದ ಶಾಲೆಯಂತೆ ರಾತ್ರಿ ಕೂಡ ಶಿಕ್ಷಣ ಕೊಡಲಾಗುತ್ತಿದೆ. ಇದರಿಂದ ಫಲಿತಾಂಶ ಸುಧಾರಣೆ ಕಾಣುತ್ತಿದ್ದು ಶಿಕ್ಷಕರ ಈ ಮಾದರಿ ಕಾರ್ಯವು ಶ್ಲಾಘನೀಯವಾಗಿದೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.